ಊರು ಜನನೂ ಮಲಗಿದ್ದಾರೆ. ಇವರು ಬರ್ತಾ ಇದ್ದಾರೆ ವಾಪಸ್ ಬೆಂಗಳೂರಿಗೆ. ಬರಬೇಕಾದ್ರೆ ಮತ್ತೆ ಈಗ ಈಗ ಹೋಗು ಥಿಯೇಟ್ರ್ ಹತ್ರ ಡ್ರೈವರ್ಗೆ. ಅವ್ರು ಈಗ ಯಾರು ಇರ್ತಾರಲ್ಲಿ, ನೀವು ಹೋಗಪ್ಪ ಅಂದ್ರಂತ ಬರುವಾಗ ಮಧ್ಯರಾತ್ರಿ. ಇವ್ರು ನಾಟಕದವ್ರಲ್ಲ ರಾಜ್ಕುಮಾರ್ ಅವ್ರು, ಗೊತ್ತವ್ರಿಗೆ ಯಾವ ಟೈಮ್ನಾಗ ಮಲಗಿರ್ತಾರ. ನಾನು ನೋಡಕ್ಕೆ ಹೋಗ್ತಾ ಇರೋದು ನನ್ನ ಪಾತ್ರ ಮಾಡೋನ್ ನೋಡಕ್ಕೆ ತಾನೇ ಹೋಗ್ತಾ ಇರೋದು. ಯಾರು ಇಲ್ಲ, ಒಳ್ಳೇದಾಯ್ತು ನಡಿ ಹೋಗೋಣ. ಹೋಗಿ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ರು. ಅಲ್ಲಿ ನಮ್ಮ ಕಡೆ ಹುಡುಗ ಅವನು ಫಕ್ಕೀರೇಶ ಅಂತ, ಥಿಯೇಟ್ರ್ ಕಾಯವನು, ಅವನೊಬ್ಬನೇ ಎಚ್ಚರ ಇದ್ದಿದ್ದು. ಅವನು ಹಿಂಗೆ ತುಗಿಸ್ಕೊಂಡು ಕೂತಿದ್ದಾನೆ. ಇವರು ಹೋಗಿ ಟವಲ್ ಅಯ್ಯೋ ಅಲ್ಲೇ 28-29 ವರ್ಷ ಆಯ್ತು. 3 ಗಂಟೆ. ಹಾಂ, ಇವ್ರಿಗೆ ಗೊತ್ತಲ್ಲ, ನಾಟಕ ಕಂಪ್ನಿಯವ್ರು ತಾನೆ, ಅಣ್ಣವರು ಕೂಡ. ಯಾವಾಗ ಎಚ್ಚರ ಇರ್ತಾರೆ, ಯಾವಾಗ ಜೋರು ನಿದ್ದೆ ಮಾಡ್ತಿರ್ತಾವೆ ಕಲಾವಿದರು, ಅವ್ರಿಗೆ ಗೊತ್ತಿದೆ. ಅವರು ಕೂಡ ಅವರೇ ಅಲ್ವೊಂದು ಅವನು ತುಗಿಡ್ಸ್ಕೊಂಡು ಕುಂತಿದ್ದಾನೆ ಹಿಂಗೆ. ಇವರು ಹಿಂಗೆ ಟವಲ್ ಕಟ್ಕೊಂಡಿದ್ದಾರೆ ಸುಮ್ಮನೆ ತಲೆಗೆ ಒಂದು. ಅಣ್ಣವರು ಹೋಗ್ಬಿಟ್ಟು, ಏನಪ್ಪ ಆ ರಾಜ್ಕುಮಾರ್ ಪಾತ್ರ ಮಾಡ್ತಾರಲ್ಲ ಎಲ್ಲಿದ್ದಾರೆ? ಈಗ ರಾಜ್ಕುಮಾರ್ ಹೋರೇ ಅಂದ. ಅವ್ನು ನಿದ್ದುಗಣ್ಣಾಗಿದ್ದ. ಅವ್ನು ಟವಲ್ ತೆಗೆದ. ಅಣ್ಣ, ನಾನೇ ಕಣೆ ರಾಜ್ಕುಮಾರ. ಅಯ್ಯೋ ಅಪ್ಪಾಜಿ, ಏನಪ್ಪಾಜಿ ನೀವು ಇಲ್ಲಿ? ಇಲ್ಲ ಮಲಗಿದ್ದಾನೆ, ಎಬ್ಸ್ಕೊಂಬಂದ್ಬಿಡ್ತೀನಿ, ಇರಿ ಅಂತ ಅಂದು. ಅವರು ಬೇಡಪ್ಪ, ಅವ್ರನ್ನ ಹಾಗೆಲ್ಲ ಮಲಗಿದವ್ರನ್ನ ಎಬ್ಬಿಸ್ಬಾರ್ದು, ಕಲಾವಿದರು ಕಣಯ್ಯ, 2 ನಾಟಕ ಮಾಡಿದ್ದಾರೆ ಅಂತೀರಾ. ಅದು ಎಷ್ಟು ದೊಡ್ಡ ಗುಣ, ಎಷ್ಟು ದೊಡ್ಡ ಗುಣ ಅವ್ರದ್ದು. ನಾವೆಲ್ಲ ಏನ್ರಿ ನಾಟಕದಲ್ಲಿ ಅವರ ಅನುಕರಣೆ ಮಾಡ್ಕೊಂಡು ನಮಗೆ ಎಬ್ಬಿಸ್ಬಾರ್ದು. ಅದು ಏನು ಗೌರವ ಅವರು. ಹೋಗಿ ಆಮೇಲೆ ಅವನು ಬಾಗಿಲ ಎಲ್ಲಿದ್ದಾರೆ ತೋರಿಸ್ಬಿಡಿ ಅಂದು. ಸೊ ಹಿಂಗೆ ಬಾಗಿಲ ತಕ್ಷಣ ಅಲ್ಲೇ ಮಲಗಿದ್ದೆ ನಾನು. ಹಿಂಗೆ ಮಲಗಿದ್ದಂತೆ ನಾನು. ಅದು ನನ್ನ ಸ್ಟೈಲಲ್ಲೇ ಮಲಗಿದಾನಲ್ಲ ಯಾವನು. ಅಯ್ಯೋ ರಾಮ. ಆಮೇಲೆ ಆ ಕೈ ಹಿಂಗೆ ಇಟ್ಕೊಂಡು ಮಲಗಿದ್ದು. ಅವಾಗೆಲ್ಲ ಯಾರು ಫೋಟೋ ಹೊಡೆಯೋರಿಲ್ಲ, ತೋರಿಸೋರಿಲ್ಲಪ್ಪ. ಸಾಕ್ಷಿನೇ ಇಲ್ಲ ನನ್ನ ಹತ್ರ. ರಾಜ್ಕುಮಾರ್ ಬಂದು ನೋಡಿ ಹೋಗಿದ್ದಾರೆ ನನ್ನ ಅಂತ ಅವಾಗೇನಾರು ಹೇಳಿದ್ರೆ ಕಲ್ಲು ತಗೊಂಡು ಹೊಡೆದ್ಬಿಡೋರು ನನ್ನ. ಸುಳ್ಳು ಹೇಳ್ತೀಯನೋ ಅಂಥೇಳಿ. ಅಂಥ ಕಾಲ ಅದು. ಅಂಥದ್ದು ಇಲ್ಲ. ಹೌದು, ಆಯಿತು ಬಿಡಪ್ಪ. ಆಮೇಲೆ ಬೆಳಗ್ಗೆ ಎದ್ದು ಅವನಿಗೆ ಕಾಪಿ ಗೀಪಿ ಕುಡಿಸ್ತಿದ್ದೆ, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಅವ್ನು ಥಿಯೇಟ್ರ್ ಕಾಯವನು. ಬಾರೋ ಪಕ್ಕೀರು ಚಾ ಕುಡ್ದವ್ರನ್ನು ಕರ್ಕೊಂಡು ಹೋಗು. ನೀನು ಯಾರು ರಾಜ್ಕುಮಾರ್ ಹೋಗಂತಿದ್ದ ಅವ್ನು ನನಗೆ. ಇಲ್ಲಿ ಊರು ಜನ ಎಲ್ಲ ರೊಕ್ಕ ಕೊಟ್ಟು ನೋಡಿ ರಾಜ್ಕುಮಾರ್ ಅಂತ ಮೆಚ್ಕೊಂಡಾರೆ. ನೀನು ಯಾರು ರಾಜ್ಕುಮಾರ್ ಅಂತಿಲ್ಲಲೇ ನನಗೆ. ನಮ್ಮೂರ ಕಡೆಯವನೇ ಅವನು. ಅಂದರೆ ರಾಜ್ಕುಮಾರ್ ನೋಡ್ಬಿಟ್ಟನವ, ರಾತ್ರಿ ರಾಜ್ಕುಮಾರ್ ನೋಡ್ಯಾನಲ್ಲ. ಅದಕ್ಕೆ ಅವನಿಗೆ ಏನಿದು ರಾಜ್ಕುಮಾರ್ನ ನೋಡಿ ನೀವನೇ ಅನ್ನೋ ಥರ ಅವತ್ತಿನ ರಿಯಾಕ್ಷನ್. ಏನು ಹಿಂಗಂತಾನೆ ನಮಗೆ ಅಂತಂದು ಹೋಗ್ಲಿ ಬಿಡು ಅಂತ ನಮ್ಮ ಹೊರಗಡೆ ನಮ್ಮ ಕಲಾವಿದ ಹೋಗ್ಲಿ ಬಿಡು ಅಂತ ಸುಮ್ಮನೆ ಹೋದೆ. ತಿರ್ಗ ಮತ್ತೆ ಏನು ನೀನು ಯಾರು ರಾಜ್ಕುಮಾರ್ ಅಂದಲ್ಲಪ್ಪ, ಏನು ನನ್ನಲ್ಲಿ ಏನು ದೋಷಗಳಿದ್ರೆ ಹೇಳಲಿ, ಕಲ್ತ್ಕೊತೀನಿ. ಯಾಕಂದರೆ ಭಾಳ ದೊಡ್ಡ ವ್ಯಕ್ತಿ ಅವರು, ದೊಡ್ಡ ಏನಾದ್ರು ತಪ್ಪಿದ್ರೆ ಹೇಳಪ್ಪ ಅಂತ. ನೀನು ಯಾರು ರಾಜ್ಕುಮಾರ್? ಹಿಂಗೆ ಅವನು. ಒಂದು ವಾರ ಹೋಯ್ತು. ಅವನಿಗೆ ಏನೋ ದೋಷ ಆಗಿದೆ ನನ್ನಿಂದ, ಏನೋ ಕೇಳಬೇಕು. ನನಗೆ ಸ್ವಲ್ಪ ಯಾರೇ ಆಗಲಿ ರಾಜ್ಕುಮಾರ್ ಬಗ್ಗೆ ಕೇಳಿದರೆ ನಾನು ದಾಸನ ಆಗ್ತೀನಿ ಕೇಳೋಕ್ಕೆ. ಅದು ಏನಿದೆ ಹೇಳಿ, ನಾನು ಸ್ವಲ್ಪ ಕಲ್ತ್ಕೊಂಡು ಹೇಳ್ಬೋದು. ಆವಾಗ ಅವನು ಒಂದು ವಾರ ಆಯಿತು. ಅವ್ನು ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡ್ತು ಅವನಿಗೆ. ಆಸ್ಪತ್ರೆಗೆ ಸೇರಿಬಿಟ್ಟ. ಅಲ್ಲೋಗಿ ಕೇಳಿದೆ ನಾನು. ಆಮೇಲೆ ಏನಾಯಿತು ಅವತ್ತು ರಾತ್ರಿ, ಏನಾಯಿತು, ಯಾಕೆ ನೀನು ಹಿಂಗೆ ಬದಲಾವಣೆ ಆದಿ, ನನ್ನ ಯಾಕೆ ಎಲ್ಲರೂ ಮೆಚ್ಕೊಂಡಿರೋ ಪಾತ್ರನ ನೀನೇ ರಾಜ್ಕುಮಾರ್ ಅಂತೆಲ್ಲ ನನಗೆ. ಅವನು ಹೇಳ್ದ, ಇಲ್ಲ ಯಾರಿಗೂ ಹೇಳ್ಬೇಡ ಅಂತ ನನಗೆ. ಅವ್ರು ಹೇಳಿದಾರಂತೆ ಯಾರಿಗೂ ಹೇಳ್ಬೇಡ ಅಂತ. ನೋಡಿ, ಯಾರಿಗೂ ಹೇಳ್ಬೇಡ ಅನ್ನೋದು ಎಲ್ಲಿವರೆಗೂ ಬಂದಿದೆ, ಅಪ್ಪುವರೆಗೂ ಬಂದಿದೆ. ಯಾರಿಗೂ ಹೇಳ್ಬೇಡ. 100 ರೂಪಾಯಿ ಜೋಬಲ್ಲಿ ಇಟ್ಬಿಟ್ಟು ಮಲಗಲಿ, ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ, ಎಲ್ಲ ನನ್ನ ಹಾಗೆ ಇದ್ದಾನಲ್ಲ ಅವನು ಅಂತೇಳಿ ಹೋಗ್ಬಿಟ್ಟಿದ್ದಾರೆ ಅವರು. ಅದನ್ನು ಇವನು ನನಗೆ ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಯಾವಾಗ ಹುಷಾರಿಲ್ದಂಗೆ ಮಲಗಿದಾಗ ಈ ವಯಸ್ಸಾದವರು ಕೊನೆ ಗಳಿಗೆಯಲ್ಲಿ ಎಲ್ಲಿ ಏನು ಇಟ್ಟಿದ್ದು ಹೇಳಿ ಸತ್ತೋಗಪ್ಪ ಅಂತಾರಲ್ಲ,
ಹಂಗೆ ಕುಂತೆ ನಾನು ಅವನ ಮುಂದೆ. ಏನು ನೋಡಿದೆ ಅವತ್ತು ರಾತ್ರಿ ಹೇಳಪ್ಪ ಅಂತ. ನಾನು ನಿದ್ದೆಗೆಟ್ಟು ಮಲಗಿದಾಗ ನನ್ನ ಅಂಗಾಂಗಗಳನ್ನೇನಾದ್ರು ನೋಡ್ದೇನಯ್ಯ ಅಂತ ನಾನು. ಅವನು ಹೇಳ್ತಾ ಇರೋದು ಅಲ್ಲ ರಾಜ್ಕುಮಾರ್ ಬಂದಿದ್ರ ಅಂದ. ಎಬ್ಬಿಸ್ಬೇಕಾ ಬೇಡಲ್ಲೇ, ಎಬ್ಬಿಸ್ಬೇಡ ಅಂದರು, ಯಾರಿಗೂ ಹೇಳ್ಬೇಡ ಅಂದರು ಅಂದ. ಓ ಸರಿ ಬಿಡಪ್ಪ ಅಂತ ದೇವ್ರು ಚೆನ್ನಾಗಿಟ್ಟಿರಲಿ, ₹100 ಅವ್ನ ಕಿಶೆದಾಗಿಟ್ಟು ₹100 ಬೇರೆ ತೋರಿಸ್ತಾನೆ, ನೋಡಿಲ್ಲಿ ಅಪ್ಪಾಜಿ ಕೊಟ್ಟಿದ್ದು ₹100 ಅಂತಾನೆ ಅವನು. ಅಯ್ಯೋ ಆಯಿತು ಹೋದ್ವಿ. ಅದಾದಮೇಲೆ ಅವನು ಹೇಳ್ದ, ರಾಜ್ಕುಮಾರ್ ಬಂದಿದ್ರು ನಿನ್ನ ನೋಡಿ ಹೋದ್ರು. ನಾ ಯಾರ ಮುಂದೆ ಹೇಳ್ಬೇಕು ಅವಾಗ? ಸಾಕ್ಷಿನೇ ಇಲ್ಲ, ಹೇಳಿಲ್ಲ, ಸುಮ್ಮನೆ ಇದ್ದೆ. ಒಂದು ಸರಿ ಯೋಗ ಬಂತು. ಶಿವರಾಜ್ ಕುಮಾರ್ ಅವರು ಆಶೆಗೊಬ್ಬ ಮೇಷಗೊಬ್ಬ ಚಿತ್ರ ಪೂಜೆ ದಿನ, ಅದಕ್ಕೆ ಮುಂಚೆ ಹುಬ್ಬಳ್ಳಿಗೆ ಬಂದಿದ್ದರು. ಹುಬ್ಬಳ್ಳಿಯಲ್ಲಿ ಒಂದು ಯಾವುದೋ ಕಾರ್ಯಕ್ರಮ ನಾಟಕ ಇದಕ್ಕೆ ಬಂದಿದ್ದರು ಅತಿಥಿಗಳಾಗಿ. ನಾನಲ್ಲಿ ಯಾವುದೋ ಟೇಪ್ ರೆಕಾರ್ಡ್ ರಿಪೇರಿ ಮಾಡ್ಸೋಕೆ ಹೋಗಿದ್ದೆ ನಾನು. ಅಲ್ಲಿ ಯಾರೋ ನಮ್ಮ ದೋಸ್ತ ಹೇಳ್ದ, ಶಿವಣ್ಣ ಬಂದಿದ್ದಾರೆ ಬಾರೋ, ಯಾವ್ದಾರು ಒಂದು ಏನಾರು ಮಾಡೋ. ಟೇಪ್ರಿಗೆ ಹಿಂಗೆ ಅಲ್ಲ ನಾ ಇರೋದು ಯಾವಾಗಲೂ. ಇದು ಈಗ ಬಿಳಿ ಪಂಜೆ ಹಾಕ್ಕೊಂಡಿದ್ದೀನಿ, ಕಲರ್ ಪಂಜೆ ಒಂದು ಶರ್ಟ್ ಹಾಕ್ಕೊಂಡಿದ್ವಿ. ಹಂಗೆ ಬಂದಿದ್ದು, ಹಂಗೆ ಇದ್ದಿದ್ದು, ಹಂಗೆ ಹೋಗೋದು ಕೊನೆವರೆಗೂ. ಅದಾದಮೇಲೆ ಅಲ್ಲಿ ಅವರು ಹೇಳಿದ್ಮೇಲೆ, ನಮ್ಮ ದೋಸ್ತ್ ಹೇಳಿದ್ಮೇಲೆ ಹೋದೆ. ಶಿವಣ್ಣ ಅತಿಥಿಗಳಾಗಿ ಕುಂತಿದ್ರು. ಏನು ಪರಿಚಯ ಮಾಡ್ಕೋಬೇಕು, ಅವರು ಇವರೆಲ್ಲ ನಾವು ಪರಿಚಯ ಮಾಡ್ತೀವಿ, ಕಲಾವಿದರೆ ಅಲ್ಲ ನಮ್ಗೆ ಗೊತ್ತಿರೋರು, ಪರಿಚಯ ಮಾಡ್ತೀವಿ, ಒಂದು ಏನಾರು ಮಾಡು ಅಂತ. ಅಲ್ಲಿ ಯಾರೋ ನಿಂತಿದ್ದು ಕರೆದ್ಬಿಟ್ಟು ಅವನದು ಜುಬ್ಬ ಹಾಕ್ಕೊಂಡೆ. ಇನ್ನೊಬ್ಬನ ಯಾರೋ ನಿಂತಿದ್ದು ಅವ್ನು ಕರೆದು ಅವ್ನ ಪಂಚೆ ಕಿತ್ತು, ನಾನು ಪಂಚೆ ಉಟ್ಕೊಂಡು ಸಂಪತ್ ಸವಲ್ ಸೊಂಟಕ್ಕೆ ಕಟ್ಕೊಂಡು ಮಿಷ ಹಾಕ್ಕೊಂಡು ಸ್ಪಾಟಲ್ಲೇ ಅಲ್ಲೇ ಹಿಂದೆ ಗ್ರೀನ್ ರೂಮು ಮೇಕಪ್ ರೂಮ್ ಎಲ್ಲ ಇರ್ತದೆ, ನಾಟಕ ಕಂಪ್ನಿಲಿ ಇದ್ದೇ ಇರ್ತಾವಲ್ಲ. ಏನು ಅದನ್ನು ಬಣ್ಣ ಹಚ್ಚೋದು ಹೊಸದ ತಗೊಂಡೆ, ಬಟ ಹಚ್ಚೋದು ಮೀಸೆ ಬರ್ಕೊಂಡು ಅವ್ರ ಸಮಾರಂಭ ಮುಗಿಯೋಷ್ಟರಲ್ಲಿ ಹಿಂಗೆ ಪೋಜ್ ಕೊಟ್ಬಿಟ್ಟು ಶಿವಣ್ಣಗೆ ಅಂದರು. ಶಿವಣ್ಣ ಏನಪ್ಪ ಇದು ಅಂದರು. ಶಿವಣ್ಣ ನೋಡಿದ್ದಿಲ್ಲ, ಏನೋ ಮಾಡಿ ಅವ್ರು ಟು ವಿ ಅಂತ ಅವ್ರು ಒಂದು ಡ್ಯಾನ್ಸ್ ಏನೋ ಮಾಡೋಕೆ, ನಾನು ಅದಕ್ಕೆ ನುಗ್ಗಿಬಿಟ್ಟು, ನನಗೆ ಹೆಂಗೆ ತಿಳಿದಿತ್ತು ಅಣ್ಣವ್ರು ಹೆಂಗೆ ಮಾಡ್ತಾರೆ ಹಂಗೆ ನಾವು ಜನ ಓದ್ ಕೊಡಿ ಅಪ್ಪ ಮಗ ಕೊಡಕತ್ತಾರಲ್ಲೋ ಅಂತೇಳಿ. ಅಯ್ಯೋ ಹಬ್ಬ ರೀ, ಶಿವಣ್ಣನ ಜೊತೆಗೆ ನಾನು ಕುಣಿತಾ ಇದ್ದೀನಿ. ಮತ್ತು ಶಿವಣ್ಣಗೆ ಎಷ್ಟು ಅಭಿಮಾನಿಗಳಿದ್ದಾರೆ. ಆ ಡ್ಯಾನ್ಸು ಅಂತ ಬಂದಿದ್ದೆ ಶಿವಣ್ಣನಿಂದ ಅಲ್ವಾ. ಯಾವಾಗೆಲ್ಲಿತ್ತು ಡ್ಯಾನ್ಸ್ ಇಷ್ಟೊಂದು? ಡ್ಯಾನ್ಸ್ ಕಿಂಗ್ ಅವರು. ಹೋಗ್ಬಿಟ್ಟೆ, ಇಬ್ಬರು ಕುಣಿಯಕತ್ತ. ಜೂನಿಯರ್ ರಾಜ್ಕುಮಾರ್ ಬಂದ ನೋಡಲ್ಲಿ, ಅವನು ಬಂದ ಅಪ್ಪಾಜಿ ಪಾತ್ರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು ಜನರಿಗೆ. ಕುಣಿದು ಎಲ್ಲ ಖುಷಿ ಆಗ್ಬಿತ್ತು ಶಿವಣ್ಣಗೆ. ಏನ್ರಿ ಇದು ಇಷ್ಟು ಚೆನ್ನಾಗಿ ಇದು ಬಂದ್ರ, ಏನಣ್ಣ ಹಿಂಗೆ ಮಾಡ್ತಾನೆ ಭಾಳ ವರ್ಷದಿಂದ ಅಲ್ಲ ಅಪ್ಪ.